ಮೋಕ್ಷ ದೀಪ. ಮೋಕ್ಷ ದೀಪ ಅಂದರೆ ಏನು? ಇದು ಪಿತೃಗಳಿಗೆ ಸಂಬಂಧಪಟ್ಟಿದ್ದು. ವರ್ಷಕ್ಕೊಮ್ಮೆ ಭೂಮಿಯ ಮೇಲೆ ಬರ್ತಕ್ಕಂಥ ನಮ್ಮ ಸಮಸ್ತ ಪೂರ್ವಿಕರು ಅಥವಾ ನಮ್ಮ ಸಮಸ್ತ ಪಿತೃಗಳಿಗೆ ಅವರು ಹಿಂದಿರುಗುವಾಗ, ಅಂದರೆ ಮಹಾಲಯ ಅಮಾವಾಸ್ಯ ದಿನ, ಕೊನೆಯ ದಿನ, ಪಿತೃಪಕ್ಷದ ಕೊನೆಯ ದಿನ, ಆ ದಿನದಿಂದ ಹಿಡಿದು ಮುಂದಿನ ಅಮಾವಾಸ್ಯೆ ಅಂದರೆ ದೀಪಾವಳಿಯ ಅಮಾವಾಸ್ಯೆವರೆಗೆ ಪಿತೃಗಳು ಈ ಭೂಮಿಯನ್ನ ಸುತ್ತಿ ತಮ್ಮ ವಂಶದವರ ಮನೆ, ತಮ್ಮ ಕುಲದವರ ಮನೆ ಬಾಗಿಲುಗಳ ಮುಂದೆ ನಿಂತು ಅವರು ಕೊಟ್ಟಂತಹ ತಿಲತರ್ಪಣವಾಗಲಿ, ಪಿಂಡ ಪ್ರದಾನವಾಗಲಿ ಅಥವಾ ಶ್ರಾದ್ದ ಕಾರ್ಯಗಳನ್ನಾಗಲಿ ಸ್ವೀಕರಿಸಿ ಅವರು ಮಹಾಲಯ ಅಮಾವಾಸ್ಯೆಯಿಂದ ದೀಪಾವಳಿ ಅಮಾವಾಸ್ಯೆಯವರೆಗೆ ಅವರು ಹಿಂದಿರುಗಲು ಪ್ರಾರಂಭಿಸುತ್ತಿರುತ್ತಾರೆ. ಕೊನೆಗೆ ಮಹಾಲಯ ಅಮಾವಾಸ್ಯೆಯಿಂದ ಮಹಾಲಯ ಅಮಾವಾಸ್ಯೆ ಎಂದು ಹಿಂದಿರುಗಿದರು ಯಾರ್ಯಾರು ಪಿತೃಕಾರ್ಯವನ್ನು ಮಾಡಿರುವುದಿಲ್ಲವೋ, ಯಾರ್ಯಾರು ಇಲ್ಲಿರ್ತಕ್ಕಂಥ ಮನುಷ್ಯರು ಪಿತೃಗಳಿಗೆ ತರ್ಪಣವನ್ನಾಗಲಿ ಅಥವಾ ಶ್ರಾದ್ದವನ್ನು ಮಾಡಿರುವುದಿಲ್ಲವೋ ಅಂತಹ ಪಿತೃಗಳು ಇನ್ನೂ ಮುಂದೆ ಆದರೂ ಯಾರಾದರೂ ನಮಗೆ ಪಿತೃಕಾರ್ಯವನ್ನು ಮಾಡಿ ನಮಗೆ ತೃಪ್ತಿಯನ್ನು ಪಡಿಸ್ತಾರಾ ಅಂತ ಕಾದು ಮುಂದೆ ದೀಪಾವಳಿ ಅಮಾವಾಸ್ಯೆವರೆಗೂ ಕಾಯ್ತಾರೆ. ಅಲ್ಲಿವರೆಗೂ ಕಾದು ನೀವು ಅದರೊಳಗೆ ನೀವು ಪಿತೃಕಾರ್ಯವನ್ನು ಮಾಡದೇ ಇರಲಿ, ಕೊನೆಯದಾಗಿ ದೀಪಾವಳಿ ಅಮಾವಾಸ್ಯೆ ದಿನ, ಆಶ್ವೀಜ ಕೃಷ್ಣ ಅಮಾವಾಸ್ಯೆಯ ದಿನ ಸಂಪೂರ್ಣವಾಗಿ ಅವರವರ ಲೋಕಕ್ಕೆ, ಪಿತೃಲೋಕಕ್ಕಾಗಲಿ ಅಥವಾ ಬೇರೆ ಅವರವರು ಇರ್ತಕ್ಕಂಥ ಲೋಕಗಳಿಗಾಗಲಿ ಹಿಂದಿರುಗುತ್ತಾರೆ. ಆದ್ದರಿಂದ ಅವರು ಹಿಂದಿರುಗುವಾಗ ಮಹಾಲಯ ಅಮಾವಾಸ್ಯೆಯ ದಿನ ಮತ್ತು ಆಶ್ವೀಜ ಕೃಷ್ಣ ದೀಪಾವಳಿ ಅಮಾವಾಸ್ಯೆಯ ದಿನ, ಆ ಎರಡೂ ದಿನ ಅಥವಾ ಒಂದು ದಿನವಾದರೂ ನಾವು ದಕ್ಷಿಣ ದಿಕ್ಕಿಗೆ ತಿರುಗಿ ಒಂದು ದೀಪವನ್ನು ಹಚ್ಚಿಕೊಂಡು ಈ ರೀತಿ ಬೊಗಸೆಯಲ್ಲಿ ಆ ದೀಪವನ್ನು ಹಿಡಿದು ದಕ್ಷಿಣ ದಿಕ್ಕಿಗೆ ತೋರುತ್ತಾ ತಮ್ಮ ಸಮಸ್ತ ಪಿತೃಗಳನ್ನು ನೆನೆದು ಆ ಪಿತೃಗಳಿಗೆ ಇದು ದಾರಿದೀಪವಾಗಲಿ, ಆ ಒಂದು ಪಿತೃಗಳ ಅನುಗ್ರಹ ನಮ್ಮ ಬದುಕಿಗೆ ದಾರಿದೀಪವಾಗಲಿ ಅಂತ ಬೇಡ್ಕೊಳ್ಳೋದೇ ಮೋಕ್ಷ ದೀಪ ಅಂತ ಕರಿತೀವಿ. ಇದು ಯಾರು ಬೇಕಾದರೂ ಮಾಡ್ಬೋದು, ಗಂಡಸರು ಮಾಡ್ಬೋದು, ಹೆಂಗಸರು ಮಾಡ್ಬೋದು, ಮಕ್ಕಳು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಯಾರಾದರೂ ಸರಿ, ತಮ್ಮ ಜೀವನಕ್ಕೆ ಒಂದು ದಾರಿದೀಪವಾಗಿ ಪಿತೃಗಳ ಅನುಗ್ರಹ ಬೇಕು ಅಂದುಕೊಳ್ಳುವಂಥವರು ತಾವು ದಕ್ಷಿಣ ದಿಕ್ಕಿಗೆ ಸಂಜೆ ಮಹಾಲಯ ಅಮಾವಾಸ್ಯೆ ಹಾಗೂ ದೀಪಾವಳಿ ಅಮಾವಾಸ್ಯೆ ದಿನ ತಾರೋದಯದಿಂದ ಅಂದರೆ ಸೂರ್ಯಾಸ್ತದ ನಂತರ, ಸೂರ್ಯ ಮುಳುಗಿದ ಮೇಲೆ ಮಧ್ಯರಾತ್ರಿಯ ಮಧ್ಯಭಾಗದಲ್ಲಿ 1-2 ನಿಮಿಷ ಆದರೂ ಈ ರೀತಿ ದಕ್ಷಿಣ ದಿಕ್ಕಿಗೆ ದೀಪವನ್ನು ತೋರಿಸುತ್ತಾ ಪಿತೃಗಳನ್ನು ನೆನೆದಿದ್ದೇ ಆದರೆ, ಸ್ಮರಿಸಿದ್ದೇ ಆದರೆ ಅವರಿಗೆ ಪಿತೃಗಳ ಅನುಗ್ರಹದಿಂದ ಜೀವನದಲ್ಲಿ ಅವರ ಅನುಗ್ರಹ ದಾರಿದೀಪವಾಗುತ್ತೆ.